ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೀ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ KPTCL ಪವರ್ ಮ್ಯಾನ್ ನೇಮಕಾತಿ ನೋಟಿಫಿಕೇಷನ್ ಬಗ್ಗೆ ಅಫಿಷಿಯಲ್ ಇನ್ಫಾರ್ಮೇಷನ್ ನಿನ್ನೆ ಬಂತು. ಅದನ್ನು ಸಹ ನಾನು ನಿನ್ನೆನೇ ವಿಡಿಯೋ ಮಾಡಿ ಹಾಕಿದ್ದೇನೆ, ಎಷ್ಟು ನೋಟಿಫಿಕೇಷನ್ ಬರುತ್ತೆ, ಎಷ್ಟು ವೇಕೆನ್ಸಿ ಅಂತೇಳಿ. ಇವತ್ತು ಈ ವಿಡಿಯೋದಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ದವರು ಆಯ್ಕೆ ಆಗುವಂತಹ ಸಾಧ್ಯತೆ ಇರುತ್ತೆ ಮತ್ತು ನೋಟಿಫಿಕೇಷನ್ ಯಾವಾಗ ಬರುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ. ಓಕೆನಾ? ನಿಮಗೆ ಲಾಸ್ಟ್ ನೋಟಿಫಿಕೇಷನ್ ಬಂತಲ್ಲ 2024 ಅದು ಇನ್ನೂ ಪ್ರೊಸೆಸ್ ಕಂಪ್ಲೀಟ್ ಆಗಿಲ್ಲ ಸ್ನೇಹಿತರೆ. ಓಕೆನಾ? ಅದು ಪ್ರೊಸೆಸ್ ಆಗೋದಕ್ಕೆ ಕಂಪ್ಲೀಟ್ ಆಗೋದಕ್ಕೆ ಸರಿಸುಮಾರು ಇನ್ನೂ 3 ತಿಂಗಳು ಬೇಕಾಗತ್ತೆ. ಓಕೆ, ಎಲ್ಲ ಒಂದು ನಿಗಮದ್ದು ಇನ್ನೂ 3 ನಿಗಮ ಇದೆ. ಆ 3 ನಿಗಮದ್ದು ಸಹ ಬೆಸ್ಕಾಮು, ಹೆಸ್ಕಾಮ್ದು ಕಂಪ್ಲೀಟ್ ಆಗೋದಕ್ಕೆ ಸರಿಸುಮಾರು 2ರಿಂದ 3 ತಿಂಗಳು ಬೇಕು. ಓಕೆನಾ? ಈ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತಂತಂದರೆ, ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೆ, ನಿಮಗೂ ನೆನಪಿರ್ಬೇಕು ಅನಿಸುತ್ತೆ. ಇಂಧನ ಇಲಾಖೆ ಅಂತಂದರೆ KPTCL ಹೊಸ ನೋಟಿಫಿಕೇಷನ್ ಬರಲಿದೆ ಅಂತೇಳಿ. ಆವಾಗ ನೀವು ಅಂದಿರಿ ಬರಲ್ಲ ಅಂತ, ಕೆಲವರು ಅಂದಿರಿ. ಓಕೆನಾ? ಓಕೆ, 76,186 ಹುದ್ದೆಗಳಲ್ಲಿ KPTCL ನೋಟಿಫಿಕೇಷನ್ ಬರುತ್ತೆ ಅಂತ ಮೊದಲೇ ಹೇಳಿದ್ದೆ. ಪವರ್ ಮ್ಯಾನ್ದು ಸ್ವಲ್ಪ ಲೇಟ್ ಆಗ್ಬೋದು ಅಂತ ಹೇಳಿದ್ದೆ, ಬಟ್ ಪವರ್ ಮ್ಯಾನ್ದೇ ಫಸ್ಟ್ ಬಂದಿದೆ AEJಗಿಂತ. ಓಕೆನಾ? ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಲ್ರೆಡಿ ಸಿಕ್ಕಿದೆ. ನೋಟಿಫಿಕೇಷನ್ ಯಾವಾಗ ಬರ್ಬೋದು ಅಂತಂತಂದರೆ ಎಕ್ಸ್ಪೆಕ್ಟೆಡಾಗಿ ನಿಮಗೆ ಆಗಸ್ಟಲ್ಲಿ ನೋಟಿಫಿಕೇಷನ್ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಆಗಸ್ಟ್, ಸೆಪ್ಟೆಂಬರ್ 2 ತಿಂಗಳಲ್ಲಿ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಇಲ್ಲಿ ಅರ್ಹತೆ ಬಂದುಬಿಟ್ಟು 10th ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು, ಮೇಲು ಮತ್ತು ಫೀಮೇಲು. ಬಟ್ ಏನಪ್ಪ ಅಂತಂದರೆ, ಈ ಹಿಂದಿನ ನೋಟಿಫಿಕೇಷನಲ್ಲಿ ಕೆಲವರು ಕೇಳಿದರು ITI ಅಭ್ಯರ್ಥಿಗಳಿಗೆ ಈ ಒಂದು ಅರ್ಹತೆನ ಕೊಡಿ ಅಂತ, ಮತ್ತು ಎಕ್ಸಾಮ್ ಮಾಡಿ ಅಂತಲೂ ಹೇಳಿದರು. ಅದು ಏನಾದರೂ ಆಗುತ್ತಾ, ಚೇಂಜಸ್ ಆಗುತ್ತಾ ಆ ಒಂದು ಆಯ್ಕೆ ಪ್ರಕ್ರಿಯೆ ಎಂಬುದನ್ನು ನಾವು ಅಫಿಷಿಯಲ್ ನೋಟಿಫಿಕೇಷನ್ ಬರೋವರೆಗೂ ಕಾಯಬೇಕಾಗತ್ತೆ. ಬಟ್ ಪ್ರೆಸೆಂಟ್ ಇನ್ನು ಯಾವುದೇ ರೀತಿಯಾಗಿ ಮಾಡ್ತೀವಿ ಅಂತ ಎಲ್ಲಿಯೂ ಸಹ ಬಂದಿಲ್ಲದ ಕಾರಣಕ್ಕಾಗಿ SLC ಅಂಕಗಳಾದ್ರ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಎಷ್ಟು ಪರ್ಸೆಂಟೇಜ್ ಇದ್ದರೆ ಆಯ್ಕೆ ಆಗಬಹುದು ಅಂತ ನೋಡಿದರೆ, ಎಕ್ಸ್ಪೆಕ್ಟೆಡಾಗಿ ನಾನು ಲಾಸ್ಟ್ ಇಯರ್ ಯಾರಾದರೂ ಏನಾದರೂ ಫೈನಲಲ್ಲಿ ಸ್ವಲ್ಪ ಪರ್ಸೆಂಟೇಜಿಂದ ನೀವು ಸೆಲೆಕ್ಟ್ ಆಗದೇ ಇದ್ದಂಥವರು, ಫಿಸಿಕಲ್ಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳು ಗೊತ್ತಿರುತ್ತೆ ನಮ್ಮ ಲರ್ನಿಂಗ್ ಅಕಾಡೆಮಿ ಕನ್ನಡದ ಬಗ್ಗೆ. ಯಾಕಂತಂದರೆ ಪ್ರತಿಯೊಂದು ಕಟ್ ಆಫ್ ಬಗ್ಗೆಯೂ ನಾನು ಮುಂಚಿತ ಬಗ್ಗೆ ಹೇಳಿದ್ದೆ, ಎಷ್ಟು ಕಟ್ ಆಫ್ ಇದ್ದವರು ಫೈನಲಾಗಿ ಸೆಲೆಕ್ಟ್ ಆಗ್ಬೋದು ಅಂತ. ಓಕೆನಾ? ಅದೇ ರೀತಿಯಲ್ಲಿ ಕಟ್ ಆಫು ಸಹ ಬಂತು ಫೈನಲಲ್ಲಿ. ಓಕೆನಾ? ಹಾಗಾಗಿ ನಾನು ಫಿಸಿಕಲ್ಗೆ ಹೇಳ್ತಾ ಇಲ್ಲ, ಫೈನಲಾಗಿ ಸೆಲೆಕ್ಟ್ ಆಗಬೇಕು ಅಂತಂದರೆ ಮಿನಿಮಮ್ಮು ಹೈಯೆಸ್ಟು 100% ಇದ್ದವರು ಯಾರೂ ಸಹ ಇಲ್ಲ. ನೀವು ನೋಡ್ಬೋದು, ಹೈಯೆಸ್ಟ್ 98, 99. ಓಕೆನಾ? ಲೋಯೆಸ್ಟ್ ಎಷ್ಟು ಹೋಗ್ಬೋದು ಅಂತಂದರೆ ಅದು ಕೆಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ. 92, 93, 94 ಇಷ್ಟೇ ಲೋಯೆಸ್ಟ್ ಹೋಗಿದ್ದು, ಇದಕ್ಕಿಂತ ಕಡಿಮೆ ಹೋಗಿಲ್ಲ ಸ್ನೇಹಿತರೆ. ಅದು ಕೆಟಗರಿ ಮೇಲೆ ಡಿಪೆಂಡ್ ಆಗುವಂಥದ್ದು. ಓಕೆನಾ? ಬಟ್ ಫೈನಲ್ ನೀವು ಸೆಲೆಕ್ಟ್ ಆಗಬೇಕಂತಂದರೆ 95+ ಇರಲೇಬೇಕು. ಇಲ್ಲಿ ಏನಪ್ಪ ಅಂತಂದರೆ, ಲಾಸ್ಟ್ ಇಯರು ಒಂದು ಆಯ್ಕೆಯ ಪ್ರಕ್ರಿಯೆ ರೇಂಜಲ್ಲೇ ನಿಮ್ಮನ್ನ ಈ ಸರಿ ಮಾಡಿದರು, ಅದೇ ರೀತಿಯಾಗಿ ಮಾಡಿದರು ಸೆಲೆಕ್ಷನ್ ಪ್ರೊಸೆಸ್ ಅಂತಂದರೆ 1:5 ರೇಷೋದಲ್ಲಿ ಹೋದ ಸರಿ ಏನು ಮಾಡಿದರು ಅಂತಂತಂದರೆ ನಿಮಗೆ ಫಿಸಿಕಲಿಗೆ ಕರೆದ್ರು. ಓಕೆನಾ? ಈ ಸರಿ ರೇಷೋ ಏನಾದರೂ ಚೇಂಜಸ್ ಮಾಡ್ತಾರೇನೋ ಅಂತೇಳಿ ಕಾದು ನೋಡಬೇಕು. ಬಟ್ ಆ ಒಂದು 1:5 ರೇಷೋದಲ್ಲಿ ಕರೆದ್ರೆ 96 ಇದ್ದವರೇ ಸೆಲೆಕ್ಟ್ ಆದರು 1:5. ಹೌದಾ? ಹಾಗಾಗಿ ಅಂದರೆ ಕೆಲವೊಂದು ಕೆಟಗರಿ ಕಡಿಮೆ ನಿಂತಿದೆ, ಕೆಲವೊಂದು ನಿಗಮಕ್ಕೆ 92, 93, 91 ಎಲ್ಲಿಯೂ ಸಹ ಹೋಗಿಲ್ಲ. ಮ್ಯಾಕ್ಸಿಮಮ್ 92, 93ನೇ ಲಾಸ್ಟ್ ಇರುವಂಥದ್ದು ಮಿನಿಮಮ್ ಅಂತಂದರೆ. ಮ್ಯಾಕ್ಸಿಮಮ್ ಫೈನಲಾಗಿ ಸೆಲೆಕ್ಟ್ ಆದದ್ದು 98, 99 ಅಷ್ಟೇ ಇದೆ. ಯಾಕಂದರೆ ಫಿಸಿಕಲ್ ಟಫ್ ಇರುತ್ತೆ ಸ್ನೇಹಿತರೆ. ಫಿಸಿಕಲ್ ಕ್ಲಿಯರ್ ಆದಂಥವ್ರು ಮಾತ್ರ ಫೈನಲಾಗಿ ಸೆಲೆಕ್ಟ್ ಆಗ್ತಾರೆ. ಹಾಗಾಗಿ ಯಾರ್ದು ಚೆನ್ನಾಗಿ ಪರ್ಸೆಂಟೇಜ್ ಇದೆ ಅವರು ನಿಮಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಇದು ಗ್ರೂಪ್ C ಹುದ್ದೆ ಆಗಿರುತ್ತೆ ಸ್ನೇಹಿತರೆ. ಓಕೆನಾ? ಹಾಗಾಗಿ ಈ ಸಾರಿ ಏನಾದರೂ ಬದಲಾವಣೆ ಮಾಡ್ತಾರಾ ಎಂಬುದನ್ನು ನಾವು ಕಾದು ನೋಡಬೇಕಾಗುತ್ತೆ.
ಅದು ನೋಡೋಣ. ಬಟ್ ಪ್ರೆಸೆಂಟ್ ಇರುವಂಥ ಅಪ್ಡೇಟ್ ಪ್ರಕಾರ ನಿಮ್ಮದು SSLC ಅಂಕಗಳ ಆಧಾರದ ಮೇಲೆ ನಡೆಯುವಂಥದ್ದು. ಯಾಕಂತಂದರೆ ಹಿಂದಿನ ಒಂದು ನೋಟಿಫಿಕೇಷನ್ನ ಆಧಾರವಾಗಿಟ್ಟುಕೊಂಡ್ರೆ ಮುಂದೆ ಏನಾಗುತ್ತೋ ಎಂಬುದನ್ನು ಬಂದ ನಂತರ ಅಪ್ಡೇಟ್ ಬಂದ ನಂತರ ನೋಡೋಣ. ಈಗ ನಿಮಗೆ ಮತ್ತೊಂದು ಅವಕಾಶ 10ನೇ ಕ್ಲಾಸ್ ಪಾಸ್ ಅಂತ ಅಭ್ಯರ್ಥಿಗಳಿಗೆ, ಓಕೆನಾ. ನೋಟಿಫಿಕೇಷನ್ ಬಂದುಬಿಟ್ಟು ಆಗಸ್ಟ್ ಸೆಪ್ಟೆಂಬರಲ್ಲಿ ಬರುತ್ತೆ. ಇದು ಇವತ್ತು ನೋಡೋಕ್ಕಿಂತ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.